ಎಲ್ಲರಿಗೂ ನಮಸ್ಕಾರ. ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ 5 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಲುಕೌಟ್ ಸರ್ಕ್ಯುಲರ್ನ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ, ದೇಶದೊಳಗೆ ಪ್ರವಾಸಿಗರ ಚಲನೆಯನ್ನು ಟ್ರ್ಯಾಕ್ ಮಾಡುವುದು. ಆಪ್ಷನ್ ಬಿ, ತನಿಖೆಗೆ ಒಳಗಾಗಿರುವ ಅಥವಾ ಕಾನೂನು ಜಾರಿ ಸಂಸ್ಥೆಗಳು ಬಯಸುವ ವ್ಯಕ್ತಿಗಳ ದೈಹಿಕ ಚಲನೆಯನ್ನು ನಿಯಂತ್ರಿಸುವುದು. ಆಪ್ಷನ್ ಸಿ, ದೇಶಕ್ಕೆ ರಾಯಭಾರಿಗಳ ನಿರ್ವಿಘ್ನ ಪ್ರವೇಶವನ್ನು ಸುಗಮಗೊಳಿಸುವುದು. ಆಪ್ಷನ್ ಡಿ, ಗಡಿಗಳಾದ್ಯಂತ ಸರಕುಗಳ ಚಲನೆಯನ್ನು ಮೇಲ್ವಿಚಾರಣೆ ಮಾಡುವುದು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ತನಿಖೆಗೆ ಒಳಗಾಗಿರುವ ಅಥವಾ ಕಾನೂನು ಜಾರಿ ಸಂಸ್ಥೆಗಳು ಬಯಸುವ ವ್ಯಕ್ತಿಗಳ ದೈಹಿಕ ಚಲನೆಯನ್ನು ನಿಯಂತ್ರಿಸುವುದು. ಪ್ರಶ್ನೆ 2, ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಅಂಡ್ ಇನ್ಫಾರ್ಮೇಷನ್ ಸೊಸೈಟಿ ಡೇ 2024ರ ಥೀಮ್ ಏನು? ಆಪ್ಷನ್ ಎ, ಹಿರಿಯ ವ್ಯಕ್ತಿಗಳು ಮತ್ತು ಆರೋಗ್ಯಕರ ಮುಪ್ಪಿಗೆ ಡಿಜಿಟಲ್ ತಂತ್ರಜ್ಞಾನಗಳು. ಆಪ್ಷನ್ ಬಿ, ಸುಸ್ಥಿರ ಅಭಿವೃದ್ಧಿಗೆ ಡಿಜಿಟಲ್ ನಾವೀನ್ಯತೆ. ಆಪ್ಷನ್ ಸಿ, ಸವಾಲಿನ ಸಮಯದಲ್ಲಿ ಡಿಜಿಟಲ್ ಪರಿವರ್ತನೆಯನ್ನು ವೇಗಗೊಳಿಸುವುದು. ಆಪ್ಷನ್ ಡಿ, ಕನೆಕ್ಟ್ 2030 ಸುಸ್ಥಿರ ಅಭಿವೃದ್ಧಿಗೆ ಗುರಿಗಳು. ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಸುಸ್ಥಿರ ಅಭಿವೃದ್ಧಿಗೆ ಡಿಜಿಟಲ್ ನಾವೀನ್ಯತೆ. ಪ್ರಶ್ನೆ 3, ಇತ್ತೀಚೆಗೆ ಉತ್ತರ ಪ್ರದೇಶದ ಯಾವ ಜಿಲ್ಲೆಯು ಡೆಂಗು ವೈರಸ್ ಅನ್ನು ನಿರ್ಣಯಿಸಲು ತನ್ನ 2ನೇ ಸೆಂಟಿನಲ್ ಸರ್ವೇಲೆನ್ಸ್ ಹಾಸ್ಪಿಟಲ್ ಲ್ಯಾಬ್ ಅನ್ನು ಪಡೆಯಿತು? ಆಪ್ಷನ್ ಎ, ಅಯೋಧ್ಯ. ಆಪ್ಷನ್ ಬಿ, ಪ್ರಯಾಗ್ರಾಜ್. ಆಪ್ಷನ್ ಸಿ, ರಾಯ್ಬರೇಲಿ. ಆಪ್ಷನ್ ಡಿ, ಮಿರ್ಜಾಪುರ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಯಾಗ್ರಾಜ್. ಪ್ರಶ್ನೆ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪ್ರಾಜೆಕ್ಟ್ ಉದ್ಭವದ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ, ಪ್ರಾಚೀನ ಭಾರತೀಯ ಪಠ್ಯಗಳನ್ನು ಅಧ್ಯಯನ ಮಾಡುವುದು. ಆಪ್ಷನ್ ಬಿ, ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ಸೇನಾ ಅಭ್ಯಾಸಗಳ ನಡುವಿನ ಅಂತರವನ್ನು ಸೇತುವೆ ಮಾಡುವುದು. ಆಪ್ಷನ್ ಸಿ, ಪ್ರಾಚೀನ ಭಾರತೀಯ ಸೇನಾ ತಂತ್ರಗಳ ಮೇಲೆ ಪ್ರಾಜೆಕ್ಟ್ನ ಗಮನ ಹರಿಸುವುದು. ಆಪ್ಷನ್ ಡಿ, ಪ್ರಪಂಚ ಯುದ್ಧಗಳನ್ನು ವಿಶ್ಲೇಷಿಸುವುದು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ಸೇನಾ ಅಭ್ಯಾಸಗಳ ನಡುವಿನ ಅಂತರವನ್ನು ಸೇತುವೆ ಮಾಡುವುದು. ಕೊನೆಯ ಪ್ರಶ್ನೆ, ಗ್ಲೋಬಲ್ ಲ್ಯಾಂಡ್ ಔಟ್ಲುಕ್ ಟೀಮ್ ರಿಪೋರ್ಟ್ ಆನ್ ರೇಂಜ್ ಲ್ಯಾಂಡ್ಸ್ ಆ್ಯಂಡ್ ಪ್ಯಾಸ್ಟೋಲಿರಿಸ್ಟ್ಸ್ ಎಂಬ ವರದಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪ್ರಕಟಿಸಿತು? ಆಪ್ಷನ್ ಎ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಆಪ್ಷನ್ ಬಿ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಆಪ್ಷನ್ ಸಿ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಆಪ್ಷನ್ ಡಿ, ವಿಶ್ವ ಬ್ಯಾಂಕು. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಸೊ ಇದು ಇದರ ಸರಿಯಾದ ಉತ್ತರ. ಧನ್ಯವಾದಗಳು. ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.